ಚಾನಲ್ ಯಾರೆಲ್ಲ ಮುದಕ್ವಿನ್ ಚಾನಲ್ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ವ್ಲಾಗ್ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ನಾನು ವೀಡಿಯೋ ಬಿಡದೇ ಇರೋದಕ್ಕೆ ಯಾಕೆ ನಿಮಗೆ ಪಾಪುನೇ ಆಗಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಇನ್ನೂ ಇಲ್ಲ ಗೈಸ್, ಯಾಕಂದರೆ ನೋವು ತುಂಬಾ ಇದೆ, ಆದರೆ ಇನ್ನೂ ಇಲ್ಲ. ಯಾವಾಗಾಗುತ್ತೋ ಏನೋ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತೇನಪ್ಪ ಲಾಗ್ ಅಂದರೆ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ಸೊ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋಗಿರೋ ಲಾಗ್ನ ನಾನು ಮಾಡಬೇಕಾಗಿತ್ತು. ಸೊ ಮಾಡೋದಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತು, ಓಡಾಟನೇ ಇರುತ್ತೆ. ಫಸ್ಟು ಬೆಳಗ್ಗೆ ಎದ್ದು ನಾವು 11 o'clock ಆಗೋಗಿತ್ತು. 11 o'clockಗೆ ಸ್ನಾನ ಮಾಡಿ ಎಲ್ಲ ಆಗಿ ಗೋವಿಂದರಾಜನಗರ ಹಾಸ್ಪಿಟ್ಲಿಗೆ ಹೋದ್ವಿ. ಸೊ ಅಲ್ಲಿ ತುಂಬ ಜನ ಇದ್ರು ಗೈಸ್, ಅಲ್ಲಂತೂ ಹೆವಿ ಜನ ಇರ್ತಾರೆ ಯಾವಾಗಲೂ. ಸೊ ಅಲ್ಲಿಗೆ ನಾನು ಸೂರ್ಯನ ಅಮ್ಮ ಹೋದ್ವಿ. ಅಲ್ಲೂ ತುಂಬ ಜನ ಇದ್ದರು ಅಂತ ಹೇಳ್ಬಿಟ್ಟು, ಇಲ್ಲ ಇವತ್ತು ನಾರ್ಮಲ್ ಚೆಕಪ್ ಮಾಡೋದಕ್ಕಾಗಲ್ಲ, ತುಂಬ ಜನ ಇದ್ದಾರೆ, ಟೋಕನ್ ಇಸ್ಕೋಬೇಕು, ನಾಳೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಫಸ್ಟ್ ಕ್ಲಾಸ್ ಹಾಸ್ಪಿಟ್ಲಿಗೆ ಹೋದ್ವಿ. ಸೊ ಅಲ್ಲೂ ಅಷ್ಟೇ ಡಾಕ್ಟರ್ ಇದ್ದರು. ಫಸ್ಟ್ ಇಲ್ಲ ಅಂತ ಹೇಳಿದ್ರು ಒಂದು ಸಿಸ್ಟರು, ಆಮೇಲೆ ಡಾಕ್ಟರ್ ಇದ್ದರು. ನಮ್ಮ ಅಮ್ಮ ಕೇಳ್ಕೊಂಡ್ಮೇಲೆ ಡಾಕ್ಟರ್ ಇದ್ದರು. ಸೊ ಅವ್ರ ಹತ್ರ ಹೇಳಿದ್ದಕ್ಕೆ ಇವತ್ತೇ ನನಗೆ 18th ಕಲ್ವಾ ಸ್ಕ್ಯಾನಿಂಗ್ ಹೇಳಿದ್ರು. 18 ಸ್ಕ್ಯಾನಿಂಗ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ನೋವು ಸ್ಟಾರ್ಟ್ ಆಗಿದೆ, ಸೊ ಇವತ್ತೇ ಮಾಡಿಸ್ಬಿಡಿ. ಡೇಟ್ ಮುಗ್ದೋಗಿಲ್ಲ, ಮೀನ್ಸ್ ನಿಮಗೆ ಇದು ನೋವು ಸ್ಟಾರ್ಟ್ ಆಗೋಗಿದೆ, ಯಾವಾಗುತ್ತೆ ಏನೋ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ನಿಮಗೆಲ್ಲ ಲೆಗ್ ಪೇನ್ ಎಲ್ಲ ಇದೆಯಲ್ವಾ, ಸೊ ಅದಕ್ಕೋಸ್ಕರ ಇವತ್ತೇ ಸ್ಕ್ಯಾನ್ ಮಾಡಿಸ್ಬಿಡಿ, ನಾಳೆ ಹೇಳ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾವು 2:30, 3 o'clock ಆಗಿತ್ತು. ಸೊ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಗೌರ್ಮೆಂಟಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ನಾನು ಎಲ್ಲ ಸರಿನೂ ಅಷ್ಟೇ ಗೈಸ್, ಹೋದ ಸರಿ ಹೋದಾಗ ನಮಗೆ ಏನಂತ ಹೇಳಿದ್ರು, 8 months ಆಗಿ 9 monthsಗೆ ನಾವು ಇಲ್ಲೇ ಸ್ಕ್ಯಾನ್ ಮಾಡ್ತೀವಿ ಅಂದರು. ಮಾಡಿಲ್ಲ. ಸರಿ ಬಿಡು, ಇವ್ರ ಹತ್ರ ಏನು ನಾವು ಜಗಳ ಆಡೋದು ಬಿಡು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಏನು ಮಾತಾಡಲಿಲ್ಲ. ಸರಿ ಓಕೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೋದಕ್ಕೆ ಹೋಗಿ 3 o'clock ಆಗಿತ್ತಾ, 3 o'clockಗೆ ಸೂರಿ ಆಟೋದಿಂದ ಕಾಂಗ್ರೋಗೆ ಬಿಟ್ಟ. ನಾನು ನಮ್ಮಮ್ಮ ನನ್ನ ತಂಗಿ ಬಂದರೆ, ನಾನು ನಮ್ಮಮ್ಮ ನಮ್ಮ ಸೂರಿ ಹೋಗಿದ್ವಿ. ಸೊ ಅದಾದಮೇಲೆ ಅಲ್ಲಿ ಸದ್ಯ ನಮ್ಮ ಪುಣ್ಯಕ್ಕೆ ಅಲ್ಲಿ ತುಂಬ ಜನ ಇರಲಿಲ್ಲ. ಎಲ್ಲ ಸರಿ ಜನ ಇರೋರು, ಇವತ್ತೇನು ಅಷ್ಟೊತ್ತಿಗೋದ್ಮೇಲೆ ಜನ ಇರಲಿಲ್ಲ. ಬಿಡು, ಲಾಸ್ಟ್ ಸ್ಕ್ಯಾನಿಂಗ್ ಅಲ್ವಾ, ಇಲ್ಲಿ ಇಷ್ಟೊಂದೇ ದುಡ್ಡು ಖರ್ಚು ಮಾಡಿದ್ದೀವಂತೆ ಲಾಸ್ಟ್ ಸ್ಕ್ಯಾನಿಂಗ್ಗೆ, ಇದಕ್ಕೆ ಸುಮ್ಮನೆ ಗೌರ್ಮೆಂಟಲ್ಲಿ ನಾವು ಹೋಗಿ ಜಗಳ ಆಡೋದು ಅಲ್ಲ ಬೇಡ. ಇವ್ನಿಗೆ ಫಸ್ಟೇ ಸ್ವಲ್ಪ ಕೋಪ, ನಂಗೆ ಅದು ಭಯ ಗೈಸ್. ಇವಾಗಲೂ ಅಷ್ಟೇ, ನನಗೆ ಡೆಲಿವರಿಗೆ ಹೋಗ್ಬೇಕಾದ್ರೇನು ಭಯ. ಏನಾರು ಅಂದ್ಬಿಟ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಾದ್ರು ನೋಡ್ಕೊಂಡಿಲ್ಲ ಅನ್ನೋ ಅಲ್ಲೇ ಜಗಳ ಆಡ್ಬಿಡ್ತಾನೆ. ನಂಗೆ ಅದೇ ತುಂಬ ಭಯ ಆಗುತ್ತೆ. ಸೊ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಂಗೆ ಅದೊಂದೇ ಭಯ. ಅದಕ್ಕೆ ಅವ್ನು ಒಳಗಡೆನೇ ಕರ್ಕೊಂಡು ಹೋಗಲ್ಲ ನಾನು. ಕಷ್ಟ ಆದರೂ ಒಬ್ಬಳೇ ಹೋಗ್ತೀನಿ, ಬೇಕಾದ್ರೆ ನಮ್ಮ ಅಮ್ಮ ಬರ್ತಾರೆ ಜೊತೆಲಿ. ಸೊ ಇವ್ನು ಬರೋಲ್ಲ, ಯಾಕಂದ್ರೆ ಅವ್ನು ಅಲ್ಲೇ ಜಗಳ ಆಡ್ಬಿಡ್ತಾನೆ, ಅದಕ್ಕೆ ನಾನು ಕರ್ಕೊಂಡು ಹೋಗಲ್ಲ. ಸೊ ಇವತ್ತು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನೆನ್ನೆ ಇಂದನೂ ಸೂರ್ಯ ನನಗೆ ಬೈತಾನೇ ಇದ್ದ, ನೀನು ತಿಂತಾಯಿಲ್ಲ, ಏನೂ ತಿಂತಾಯಿಲ್ಲ, ನನ್ನ ಪಾಪು ಹೆಂಗಿರುತ್ತೋ ಏನೋ, ಎಷ್ಟು kg ಇರುತ್ತೋ ಏನೋ, ಹಂಗೆ ಹಿಂಗೆ ಅಂತ ಬೈತಾ ಇದ್ದ. ಇವತ್ತು ಕರೆಕ್ಟಾಗಿ ನನ್ನ ಪಾಪು ಇದೆ. ಸೊ ಆವಾಗ ಇವ್ನು ಸ್ವಲ್ಪ ಏನಿಸ್ತು ಅಂತ ಕೇಳೋಣ, ಹೇಳು. ಏನಿಸ್ತು? ಅದೇ ನೆನ್ನೆಲ್ಲ ಬೈತಿದ್ದಲ್ಲ, ಹೇಳು. ಪಾಪು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಡೇಟು ಇನ್ನೂ 1 ವಾರ ಮುಂದಕ್ಕೆ ಹಾಕಿದ್ದಾರೆ. ಮೀನ್ಸ್ ಮುಂದಕ್ಕೆ ಅಂತ ಹೇಳಿದ್ರೆ ಗೈಸ್, ಇನ್ನು ನಮಗೆ ಕನ್ಫರ್ಮ್ ಆಗಿ ಡೇಟ್ ಗೊತ್ತಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಡೇಟ್ ಪ್ರಕಾರ ಹೋದರೆ 18th ಅಂತ ಹೇಳಿದ್ದಾರೆ. ಸೊ ಇವಾಗ ಅವ್ರು ಏನು ಹೇಳ್ತಿದ್ದಾರೆ, ಇವಾಗ ಚೆಕಪ್ ಮಾಡಿಸ್ಕೊಬನ್ನಿ ಸ್ಕ್ಯಾನಿಂಗು, ಸೊ ನಾಳೆ ನಮಗೆ ಯಾವಾಗ ಕನ್ಫರ್ಮ್ ಆಗಿ ಹೇಳ್ತಾರೆ. ನಾವೇನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರೆ ನಾನು ನೋವು ಬರೋ ಗಂಟೆ ವೆಯ್ಟ್ ಮಾಡ್ತೀನಿ. ಇಲ್ಲ ನಾರ್ಮಲ್ ಆಗಲ್ಲ ಸಿಸರಿಂಗ್ ಅಂತ ಹೇಳಿದ್ರೆ ನಮ್ಗೆ ಇಷ್ಟವಾಗಿರೋ ಡೇಟ್, ಮೀನ್ಸ್ ಈ ವೀಕಲ್ಲಿ ಯಾವಾಗಾರು ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಒಂದು ಡೇಟ್ನ ಇದು ಮಾಡಿ ಕಮೆಂಟ್ಸ್ ಮಾಡಿ ನೋಡೋಣ ಎಲ್ಲ ಎಷ್ಟು ಡೇಟಿಗೆ ಅಂತ. ನನಗಿಷ್ಟ ಆಗಿರೋ ಡೇಟು ಅಂತ ಹೇಳ್ಬಿಟ್ರೆ ಇವಾಗ ನೀವು ಆಮೇಲೆ ಎಷ್ಟನೇ ತಾರೀಕು ಪಪ್ಪ ಹೋಗುತ್ತೆ ಅಂತ ಹೇಳಿದೀವಲ್ಲ, ಅಲ್ಲೋಗಿ ಹಾಕ್ಬಿಡ್ತೀರಾ ಕಮೆಂಟ್ಸು, ಎಷ್ಟನೇ ತಾರೀಕೆ ಆಗುತ್ತೆ ಅಂತ. ನೀವು ಹಾಕಿ ಎಷ್ಟನೇ ತಾರೀಕು ಬೇಕು ಅಂತ. ಜಾಸ್ತಿ ಕಮೆಂಟ್ಸ್ ಯಾವಾಗ ಆಗುತ್ತೋ ನೀವು 24 ಒಳಗೆ ಹಾಕ್ಬೇಕು ಡೇಟ್. 24 ಒಳಗಡೆ, ಇವತ್ತಿಂದ ಇಲ್ಲ ನಾಳೆಯಿಂದ 24 ಒಳಗೆ ನೋಡೋಣ. ಸೊ ನನ್ನ ಪಾಪು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ವೆಯ್ಟ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ನನಗೂ ತುಂಬಾ ಖುಷಿ ಆಯಿತು. ಸೊ ನಿಜ ಹೇಳಬೇಕಂದ್ರೆ ಗೈಸ್, ನಾನೊಂದು ಮಾತ್ರೆನೂ ನುಂಗ್ತಾ ಇಲ್ಲ. ಹಾಗೆ ನಾನು ಒಂದು ಫ್ರೂಟ್ಸ್ ಎಲ್ಲ ತಿಂತೀನಿ, ಎಲ್ಲನೂ ತಿಂತೀನಿ. ಆದರೆ
ಊಟ ಸರಿಯಾಗಿ ತಿನ್ನಲ್ಲ, ಇವನೇ ಬೈತಾ ಇರ್ತಾನೆ. ಟಿಫನ್ ತಿನ್ನೋದು ನಾನು ಎಷ್ಟು ಗಂಟೆಗೆ ಅಂದರೆ 1 o'clock ನಾನು ಟಿಫನ್ ತಿಂತೀನಿ, ನಂಬ್ತಿರೋ ಬಿಡ್ತಿರೋ ದೇವರಣೆಗೂ ನಾನು 1 o'clockಗೆ ಟಿಫನ್ ತಿನ್ನೋದು. ಸೊ ಬೆಳಗ್ಗೆ ಎದ್ದಿದೆ ನಾನು ಫಸ್ಟು ಹಾಲು ಕುಡಿಬೇಕು, ಅದಂತೂ ಕನ್ಫರ್ಮು. ನನಗೆ ಅದು ಕುಡ್ದಿಲ್ಲ ಅಂದರೆ ಇರೋಕ್ಕಾಗಲ್ಲ. ಹಾಲು ಕುಡಿದ್ಮೇಲೆ ಎಷ್ಟೊತ್ತು ಬೇಕಾದ್ರೂ ನಾನು ಹೊಟ್ಟೆ ಹಾಸ್ಕೊಂಡಿರ್ತೀನಿ. ಸೊ ಆ ಪ್ರಕಾರ ನಾನು ಅಂದ್ಕೊಂಡಿದ್ದೆ. ಸೊ ನನ್ನ ರಿಪೋರ್ಟಲ್ಲಿ ಏನಪ್ಪ ನನ್ನ ಪಾಪು ವೆಯ್ಟ್ ಎಷ್ಟು ಬರುತ್ತೋ ಏನೋ ಅಂತಲೇ ನನಗೆ ತುಂಬ ಟೆನ್ಷನ್ ಆಗಿತ್ತು. ಸೊ ಇವಾಗ ನನಗೆ ತುಂಬ ಖುಷಿ ಇದೆ. ಪಾಪು ಎಷ್ಟಿರಬೇಕು ಅಷ್ಟೇ. ಅಕಸ್ಮಾತ್ ಡಾಕ್ಟ್ರನಾದ್ರು ಸಿಸೇರಿಯನ್ ಅಂತ ಹೇಳಿದ್ರೆ ನೀವು ಹೇಳಿದ ಡೇಟ್ಗೆ ನಾವು ಡೆಲಿವರಿ ಮಾಡಿಸ್ತೀವಿ. ನೋಡೋಣ. ನನಗೆ ಸಿಸೇರಿಯನ್ ಅಂತ ಆ ದೇವ್ರು ಏನು ಬರ್ದಿರುತ್ತೋ ಹಂಗೆ. ಸಿಸರಿಂಗ್ ಆದರೂ ನಾವು ಅನುಭವಿಸ್ಲೇಬೇಕು, ನಾರ್ಮಲ್ ಆದರೂ ಅನುಭವಿಸ್ಬೇಕು. ನಾವು ಅದಕ್ಕೆಲ್ಲ ಏನು ತಲೆಗೆಡ್ಸ್ಕೊಳ್ಳೋ ಭಯ ಆಗುತ್ತೆ. ಆದರೆ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಆರೋಗ್ಯವಾಗಿ ಪಾಪು ಆರೋಗ್ಯವಾಗಿ ಹುಟ್ಟಿದ್ರೆ ಸಾಕು ಅಂತಲೇ ನಮ್ಮ ಫ್ಯಾಮಿಲಿಲೆಲ್ಲ ಹೇಳ್ತಿರೋದು. ಯಾವುದಾರು ಆಗಲಿ ನೀನು ತಲೆ ಕೆಡಿಸ್ಕೋಬೇಡ, ನೀನು ಪಾಪು ಸೇಫಾಗಿ ಬಂದರೆ ಸಾಕು ಅಂತಲೇ ಅಂತಿರೋದು. ಇವಾಗ ಸೂರ್ಯನ ಕೇಳೋಣ, ಹೇಳು ಏನು ನಿಮ್ಗೆ ಯಾವುದಾದ್ರೆ. ನಮ್ಗೆ ಯಾವ್ದಾರು ಆಗಲಿ, ನಮ್ಗೆ ಅದು ಇದು ಅಂತ ಏನಿಲ್ಲ, ಯಾವುದಾದ್ರೂ ಓಕೆ. ಯಾವುದಲ್ಲ ಪಾಪು ಅಲ್ಲ, ಮತ್ತೆ ಸಿಸರಿಂಗ್ ಆಗಬೇಕಾ ನಾರ್ಮಲ್ ಆಗಬೇಕಾ ಅಂತ. ಯಾವುದಾದ್ರೂ ಓಕೆ, ಡಾಕ್ಟ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್. ನೀವೆಲ್ಲ ಕಮೆಂಟ್ ಮಾಡಿ ಗೈಸ್, ಏನಂತ ಕಮೆಂಟ್ಸ್ ಮಾಡ್ತೀರಾ ಅಂದರೆ ಯಾವ ಡೇಟಲ್ಲಿ ಏನಾಗುತ್ತೆ ಏನೋ ಅಂತ. ನನ್ನ ರಿಪೋರ್ಟ್ ನೋಡಿದ್ಮೇಲೆ ನಂಗೆ ತುಂಬಾ ಖುಷಿ ಆಯಿತು. ಹಾರ್ಟ್ ಬೀಟ್ ಆಗಿರ್ಬೋದು ಎಲ್ಲನೂ ನಾರ್ಮಲ್ ಅಂತಲೇ ಹೇಳಿದ್ರು. ನಂಗೆ ತುಂಬಾ ಖುಷಿಯಾಗಿದೆ. ಇವಾಗ ಒಂದೊಂದು ಏನಾದ್ರು ಪಾಯಿಂಟ್ಸ್ ಇದ್ರೆ ಸೂರ್ಯ ಹೇಳ್ತಾನೆ. ಏನು ಪಾಯಿಂಟ್ಸ್ ಇಲ್ಲ, ಸೆಕ್ಯೂರಿಟಿ ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನು ಅನ್ನೋದನ್ನೇ ಅವ್ನು ಹೇಳ್ತಾನೆ. ಏನು ಪ್ರಾಬ್ಲಮ್ ಆಗಿದೆ? ನನ್ನ ಅಡ್ಮಿಟ್ ಮಾಡ್ಬೇಕಂತೀವ್ ನಾವು ಫಸ್ಟು. ನನಗಂತೂ ಅಡ್ಮಿಟ್ ಮಾಡೋದಲ್ಲ ಸ್ವಾತಿ, ನಿನ್ನ ಹೊಟ್ಟೆ ನೋವು ಅಂತ ಅಂದ್ರೆ ನೀನು ನಿಮ್ಮಮ್ಮ ಯಾರು ಯಾವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಂತಾನು ಹೇಳಿಲ್ಲ. ಗೋವಿಂದರಾಜನಗರ ಹಾಸ್ಪಿಟ್ಲಿಗೆ ಕಣೋ. ಗೋವಿಂದರಾಜನಗರಕ್ಕೆ ನಿಂಗೆ ಹೊಟ್ಟೆ ನೋವು ಬಂದಿದ್ದ ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ತಗೊಳ್ದೆ ನಿನ್ನ ಫಸ್ಟೇ ತೋರಿಸ್ಬೇಕಲ್ವಾ? ನೀನು ತೋರಿಸ್ತಿದೀವಲ್ಲ, ಅಲ್ಲೇ ಎಲ್ಲಿ ತೋರಿಸ್ತಾ ಇದೀಯಾ ನೀನು? ಅಲ್ಲಿ ಒಂದ್ಸತನೂ ತೋರಿಸ್ತಾ ಬೇರೆ ಹೋಗಿ ಹೋಗಿ ಬಂದಿದ್ದೀರಾ ಅಷ್ಟೇ. ಗೈಸ್ ಅಲ್ಲಿ ಚೆಕಪ್ ಮಾಡ್ತಾರೆ, ಇವ್ನಿಗೆ ಅದ್ರ ಬಗ್ಗೆ ಏನು ಚೆಕಪ್ ಮಾಡ್ತೀರಾ ಸರಿ, ನೀವು ಅಲ್ಲಿ ಹೇಳ್ಬೇಕು ನಾವ್ ಇಲ್ಲೇ ಅಡ್ಮಿಟ್ ಆಗ್ತೀವಿ ಅಂತ. ತಾಯಿ ಕಾರ್ಡ್ ಬರ್ದವ್ರಲ್ಲ, ತಾಯಿ ಕಾರ್ಡ್ ಅನ್ನೋದು ಇನ್ನೆಂತಕ್ಕೆ? ಯಾವ್ದ್ರಲ್ಲಿ ಏನಂತ ಬರ್ತದೆ ತಾಯಿ ಕಾರ್ಡ್? ಗೈಸ್ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏತಕ್ಕೆ ಹೋಗ್ತೀವಂತ ಇವ್ನಿಗೆ ಗೊತ್ತಿಲ್ಲ, ಇವ್ನು ತಿಳ್ಕೊಂಡಿಲ್ಲ. ನಾವು ತಾಯಿ ಕಾರ್ಡ್ನ ತಗೊಂಡೋಗಿ ಅಲ್ಲಿ ಬರ್ಸಿರ್ತೀವಿ. ಅಲ್ಲಿ ಫಸ್ಟು ಎಂಟ್ರಿಲೇ ಬರ್ಕೊಂಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತು ನಾವು ಅಲ್ಲೇನೆ ಇದು ಹೆರಿಗೆ ಮಾಡ್ಸೋದಂತ ಹೇಳ್ಬಿಟ್ಟು ಬರ್ಸಿರ್ತೀವಿ. ಹಂಗೆ ಅದು ಇವನು ಗೊತ್ತಿಲ್ಲದೇನೆ ನನಗೆ ತಲೆ ತಿಂತಾನೆ ಗೈಸ್ ಇವನು. ನಾನು ಆ ಥರ ಎಲ್ಲ ಆದ್ರೆ ಕಾಂಗ್ರೋಗ ಹಾಕ್ತೀನಿ, ನೀವು ಅಮ್ಮನೇ 2 ಲಕ್ಷ ಕೊಟ್ಟು ಕರ್ಕೊಬರ್ಲಿ ಅಷ್ಟೇ. ನಮ್ಮ ಮನೆ ನಾವೇನು ಅಷ್ಟೊಂದು ಸೌಕರ್ಯ. ಯಪ್ಪ ನನ್ಗೇನು ಇದು, ನಾನು ಅದೇ ಅಕಸ್ಮಾತ್ ನಾನು ಗೋವಿಂದರಾಜನಗರ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕಾಂಗ್ರೋಗ ಹೋಗ್ಬಿಡ್ತೀನಿ. ಗೈಸ್ ಇವನಂತೂ ಅವ್ರ ಅಮ್ಮನೇ ಮಾಡ್ಲಿ ಎಲ್ಲ. ಗೊತ್ತಾ ಗೈಸ್ ಇವನು ದೊಡ್ಡ ಏನೋ ಲಕ್ಪತಿ ಮಗ, ಹಂಗೆ ಮಾತಾಡೋದು ಇವನು. ಲಕ್ಪತಿ ಮಗ ಅಲ್ಲ, ಅಡ್ಮಿಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏತ ಮಾಡ್ಕೊಳಲ್ಲ. ನಾನು ಹೇಳಿದ್ದೆ ಸಡನ್ ಆಗಿ ಹೋದ್ರೆ ಆಮೇಲೆ ನೀನ್ ಏನನ್ನ ಎಡವಟ್ ಮಾಡಿರ್ತೀನಿ, ನೀನ್ ಅಲ್ಲಿ ಏನು ಹೇಳೇ ಇರಲ್ಲ ನೀನು. ಇವನ್ನ ನಾಳೆ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ನಿಲ್ಸಿ ನಿಮ್ಗೆ ಲಾಗ್ ಮೂಲಕ ತೋರಿಸ್ತೀನಿ. ಅಲ್ಲವೇನೇನು ಮಾಡೋದು ಇವನೇನು ಮಾಡ್ತಾನೆ ಗೊತ್ತಾಗ, ಈಚೆ ಬಿಟ್ಬಿಟ್ಟು ಈಚೆ ನಿಂತ್ಕೊಬಿಡೋದು. ಎಲ್ಲಾರು ಫ್ರೆಂಡ್ಸ್ ಕೂಡ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಬಿಡೋದು. ಇವತ್ತು 9 ತಿಂಗಳಾಯ್ತು, 9 ತಿಂಗಳಲ್ಲಿ ಒಂದ್ಸತ ಗೌರ್ಮೆಂಟ್ ಇವಾಗ ರಿಜಿಸ್ಟರ್ ಆಗಿದೆ. ಏನಂದ್ರೆ ಒಳಗಡೆಗೆ ಬಾಯ್ಸ್ ನ ಹಲೋ ಇಲ್ಲ. ಯಾಕಂತ ಹೇಳಿದ್ರೆ ಬಾಯ್ಸ್ ಹಲೋ ಇಲ್ಲ ಅಂದ್ರು ಗಂಡ ಆದವನು ಅಲ್ಲಿ ಮಗುನ್ ತೋರಿಸ್ಬೇಕಲ್ಲಿ. ನೀನು ಒಂದೊಂದು 9 ತಿಂಗಳಾಯ್ತು, ಒಂದ್ಸತನಾರ ಕರ್ಕೋಗಿದ್ಯಾ ನಿನ್ ಮಗು? ತೋರ್ಸಿಲ್ಲ ಅಂದ್ರೆ ನಾನೇ ಡಾಕ್ಟರ್ ಆಗ್ಬಿಡ್ಬೇಕಲ್ಲಿ. ಇವನ್ನ ಬಾರಪ್ಪ ನೀನ್ ಹೆಂಡತಿಗೆ ಯಾವ ಪಪ್ಪ ಐತೆ ಅಂತ ಹೇಳ್ಬಿಟ್ಟು ಇವಳೆ ಒಂದ್ಸತನ ಒಂದ್ ಕೈ ನೋಡಿಲ್ಲ, ಒಂದ್ ಕಾಲ್ ನೋಡಿಲ್ವಂತೆ. 9 ತಿಂಗಳವಳೆ. ನನ್ ಮಕ್ಕಳೆಲ್ಲ ತೋರಿಸಿದಾರೆ. ಅಯ್ಯೋ ನಾಟಕ ಆಡ್ತಾಳೆ ಗೈಸ್, ಇವಳು ತುಂಬಾ ನಾಟಕ ಆಡ್ತಾಳೆ. ನನಗ್ ಬರೀ ಹಿಂಗ್ ಕೈ ಮುಚ್ಕೊಂಡ್ಬಿಡುತ್ತೆ ಪಾಪು. ಅದನ್ನ ಹೇಳೋರೆ ಗೈಸ್, ಪಾಪು ಇರುತ್ತೆಮ್ಮ ನಿಮ್ ಮುಖ ತೋರ್ಸಕ್ ಆಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗ್ಲೂ ಇದನ್ನ ಹೇಳೋರೆ ಗೈಸ್. ಇನ್ನೇನು ಸುಳ್ಳು ಹೇಳೋದು.